ಹಲೋ, ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಒ ಬಿ ಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಆ್ಯಂಡ್ ಒ ಬಿ ಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಕ್ಕೆ ಇಂಪಾರ್ಟೆಂಟು, ಅಪ್ಲೈ ಮಾಡೋದು ಹೇಗೆ, ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ, ಅಥವಾ ನಿಮ್ಮ ಕ್ಯಾಸ್ಟ್ ಸೆಂಟ್ರಲ್ ಲಿಸ್ಟಲ್ಲಿ ಇದೆಯಾ ಅಂತ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಪ್ಲೈ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಆನ್ಲೈನ್ ಮೋಡಲ್ಲಿ. ಆ್ಯಂಡ್ ಆಫ್ಲೈನ್ ಮೋಡಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತಲೂ ಹೇಳಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ 5 ಮಿನಿಟ್ಸಿಗೆ ನೀವು ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ಅಷ್ಟು ಸಿಂಪಲ್ ಆಗಿದೆ ಪ್ರೊಸೀಜರು. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಅಂದರೆ ಏನು? ಎನ್ ಸಿ ಎಲ್ ಅಂತಂದರೆ ನಾನ್ ಕ್ರೀಮಿ ಲೇಯರು. ಸೊ ನಿಮಗೆ ರಿಸರ್ವೇಷನ್ ಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಲ್ಲಿ ನಿಮಗೆ ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಇರಬೇಕು, ಒ ಬಿ ಸಿ ಕ್ಯಾಟಗರಿ ಅವರಿಗೆ. ಆ್ಯಂಡ್ ಸ್ಟೇಟ್ ಸರ್ಟಿಫಿಕೇಟ್ ಬೇರೆ, ಸೆಂಟ್ರಲ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ಸ್ ಏನು ಅಂತಂದರೆ, ನೀವೀಗ ಅಪ್ಲಿಕೇಶನ್ ಹಾಕಿದ್ದೀರಾ ಒ ಬಿ ಸಿ ಅಂತ, ಬಟ್ ನಿಮ್ಮ ಹತ್ರ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಆ್ಯಂಡ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತ ಅಂದರೆ ನಿಮ್ಮದು ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಅಪ್ಲೈ ಮಾಡಿದ್ದು ಎಷ್ಟು, ಎಕ್ಸಾಮ್ ಕ್ಲಿಯರ್ ಮಾಡಿದ್ದು, ಈ ಥರ ತುಂಬ ಜನದಾಗಿದೆ. ಸೊ ಈ ಮಿಸ್ಟೇಕ್ ಮಾಡ್ಕೊಬೇಡಿ. ನಿಮ್ಮ ಹತ್ರ ಇರೋ ಕ್ಯಾಸ್ಟ್ ಸರ್ಟಿಫಿಕೇಟು ಸೆಂಟ್ರಲ್ಲ ಸ್ಟೇಟಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಂಟ್ರಲ್ ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ನಮ್ಮದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನೇಮ್ ಕೆಳಗೆ ಅಥವಾ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದ್ದು ನಾನ್ ಕ್ರೀಮಿ ಲೇಯರ್ ಅಂತ ಪಾಯಿಂಟ್ ಮೆನ್ಷನ್ ಆಗಿದ್ದರೆ ಅದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ನಿಮಗೆ ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಒ ಬಿ ಸಿ ಸರ್ಟಿಫಿಕೇಟ್, ಅದು ಹೇಗೆ ಅಪ್ಲೈ ಮಾಡೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಒ ಬಿ ಸಿ ಸರ್ಟಿಫಿಕೇಟು 1993 ಇದು ಬಂದಿದ್ದು ಸೆಂಟ್ರಲ್ಲು. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ವಿ ಪಿ ಸಿಂಗ್, ಅಂದರೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ವಿ ಪಿ ಸಿಂಗ್ ಅವರು ಈ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ತಂದಿದ್ದು ಒ ಬಿ ಸಿಗೆ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡುವಂಥ ಸರ್ಟಿಫಿಕೇಟು. ಸೊ ಎಲಿಜಿಬಿಲಿಟಿ ಏನು ಅಂತಂದರೆ, ಅಪ್ಲಿಕೇಶನ್ ಕ್ಯಾಸ್ಟ್ ನಿಮ್ಮದು ಇದೆಯಲ್ಲ ಅದು ಸೆಂಟ್ರಲಲ್ಲೂ ಕೂಡ ಒ ಬಿ ಸಿ ಅಂಡರೇ ಇರಬೇಕು. ಸ್ಟೇಟಲ್ಲಿ ಒ ಬಿ ಸಿ ಇದೆ ಅಂತ ಅಂದರೆ ಸೆಂಟ್ರಲಲ್ಲೂ ಕಂಪಲ್ಸರಿಯಾಗಿ ಒ ಬಿ ಸಿ ಇರಬೇಕು ಅಂತ ರೂಲ್ಸ್ ಇಲ್ಲ. ಆ್ಯಂಡ್ ನಿಮ್ಮದು ಸ್ಟೇಟಲ್ಲಿ ಒ ಬಿ ಸಿ ಇದ್ದು ಸೆಂಟ್ರಲ್ ಒ ಬಿ ಸಿ ಇಲ್ಲ ಅಂತಂದರೆ ನಿಮ್ಮದು ಒ ಬಿ ಸಿ ಅಂಡರ್ ಬರೋಲ್ಲ. ನೀವು ಒ ಬಿ ಸಿ ಅಂಡರ್ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಜನರಲ್ ಕ್ಯಾಟಗರಿ ಹಾಕಬೇಕು, ಇಲ್ಲ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಇ ಡಬ್ಲ್ಯೂ ಎಸ್ ಹಾಕಬೇಕು. ಆ್ಯಂಡ್ ನಿಮ್ಮ ಕ್ಯಾಸ್ಟು ಸೆಂಟ್ರಲ್ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸೆಂಟ್ರಲ್ ಕ್ಯಾಸ್ಟ್ ಲಿಸ್ಟ್ ಫುಲ್ ಪಿ ಡಿ ಎಫ್ನ ನಾಳೆ ಹಾಕ್ತೀನಿ ಅಥವಾ ಇವತ್ತು ಹಾಕಿರ್ತೀನಿ. ಸೊ ನೀವು ಅಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ಬೋದು. ಸೊ ಆ್ಯಂಡ್ ನಿಮ್ಮದು ಇನ್ಕಮ್ಮು, ಫ್ಯಾಮಿಲಿ ಇನ್ಕಮ್ಮು ಎಲ್ಲ ಇನ್ಕ್ಲೂಡ್ ಆಗಿ ಪರ್ ಇಯರು 8 ಲ್ಯಾಕ್ಕಿಂತ ಕಮ್ಮಿ ಇರಬೇಕು. ಸೊ ಇದು ಎಲಿಜಿಬಿಲಿಟಿ, ಇಷ್ಟೇ ಎಲಿಜಿಬಿಲಿಟಿ. ನೀವು ನಿಮ್ಮದು ಕ್ಯಾಸ್ಟ್ ಇದೆಯಲ್ವ ಅಂತ ಚೆಕ್ ಮಾಡಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ನಾನಲ್ಲಿ ಪಿ ಡಿ ಎಫ್ನ ಶೇರ್ ಮಾಡ್ತೀನಿ ನಿಮ್ಮ ಕ್ಯಾಸ್ಟು. ಸೊ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಆಫ್ಲೈನ್ ಮೋಡು, ಆನ್ಲೈನ್ ಮೋಡು, 2 ಮೋಡ್ ಹೇಳ್ತೀನಿ ನಾನು. ಸೊ ಆಫ್ಲೈನಲ್ಲಿ ನಿಮ್ಮದು ನಿಯರೆಸ್ಟ್ ನಿಮ್ಮದು ಯಾವ್ದು ನಾಡ ಕಚೇರಿ ಬರುತ್ತೆ ಅಲ್ಲಿ ಹೋಗಿ ವಿಲೇಜ್ ಅಕೌಂಟೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನೀವು ಟಿ ಸಿ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ನೋಟ್ರಿ ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ ಆಫ್ಲೈನ್ ಆದರೆ. ಆನ್ಲೈನ್ ಆದರೆ ಆಗ ಅವಶ್ಯಕತೆ ಬರೋಲ್ಲ. ಆ್ಯಂಡ್ ಸ್ಟೇಟ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸು ಅವ್ರ ಹತ್ರ ಒಂದ್ಸರಿ ಹೋಗಿ ಅಪ್ರೋಚ್ ಆಗಿ ಅವ್ರು ಹೆಂಗೆ ಕೇಳ್ತಾರೆ ಅಂತ ಇನ್ನೊಂದ್ಸತಿ ಕೇಳಿಬಿಟ್ಟು ಅವ್ರಿಗೆ ಆ ಜೆರಾಕ್ಸ್ ಕೊಟ್ಟು ಬಂದರೆ ನಿಮಗೆ 21 ಡೇಸಲ್ಲಿ ಅವರು ನಿಮಗೆ ಮಾಡಿಕೊಡ್ತಾರೆ. ಮತ್ತೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಕಲೆಕ್ಟ್ ಮಾಡಬೇಕು. ಬಟ್ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಇದು ವೆಬ್ಸೈಟ್ ಲಿಂಕು. ಈ ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಸೊ ನಾನೀಗ ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟು ತೋರಿಸ್ಕೊಡ್ತೀನಿ. ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಒ ಬಿ ಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸೊ ಸಿಂಪಲ್ ಪ್ರೊಸೀಜರ್ ಇದೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ಸೊ ನಾಡ ಕಚೇರಿ ಅಂತ ಟೈಪ್ ಮಾಡಿದರೆ ನಿಮ್ಮ ಸ್ಟಾರ್ಟಿಂಗಲ್ಲಿ ವೆಬ್ಸೈಟ್ ಸಿಗುತ್ತೆ. ಇದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಬೇಕಾದರೆ ನೀವು ಲಾಗಿನ್ ಆಗ್ಬೋದು. ಸೊ ನಾಡ ಕಚೇರಿ ಅಂತ ವೆಬ್ಸೈಟ್ ಬಂದಮೇಲೆ ಅದು ಕೆಳಗಡೆ ಈ ಥರ ಬರುತ್ತೆ. ಸೊ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಸೊ ಅಪ್ಲೈ ಆನ್ಲೈನ್, ನೆಕ್ಸ್ಟ್ ಅಪ್ಲೈ ಆನ್ಲೈನ್. ಸೊ ಆನ್ಲೈನ್ ಅಂತ ಬಂದರೆ ನಿಮಗೆ ಒಂದು ಒ ಟಿ ಪಿಗೆ ಒಂದು ಮೊಬೈಲಲ್ಲಿ ನಂಬರಲ್ಲಿ ಲಾಗಿನ್ ಆಗ್ಬೋದು. ಸೊ ನೀವು ಯಾವ್ದಾರ ಮೊಬೈಲ್ ನಂಬರಲ್ಲಿ ಲಾಗಿನ್ ಆಗಿ, ನೋ ಪ್ರಾಬ್ಲಮ್. ಸೊ ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿ ಬಂದು ಲಾಗಿನ್ ಆಗುತ್ತೆ. ಒ ಟಿ ಪಿ ಏನು ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗನೆ ಬರುತ್ತೆ. ಸೊ ನಾನೀಗ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇದರಲ್ಲಿ ನ್ಯೂ ರಿಕ್ವೆಸ್ಟ್ ಇದೆಯಲ್ಲ, ನ್ಯೂ ರಿಕ್ವೆಸ್ಟ್ ಹತ್ರ ಹೋಗಿ ನೆಕ್ಸ್ಟ್ ನ್ಯೂ ರಿಕ್ವೆಸ್ಟಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಆ ಆಪ್ಷನ್ ಅಲ್ಲ, ಕೆಳಗೆ ಬನ್ನಿ, ಇಲ್ಲಿ ಸ್ಕ್ರಾಲ್ ಮಾಡಿ, ಒ ಬಿ ಸಿ ಸರ್ಟಿಫಿಕೇಟ್ ಇದೆಯಲ್ಲ, ಸೊ ಈ ಒ ಬಿ ಸಿ ಸರ್ಟಿಫಿಕೇಟು. ಸೊ ಈ ಥರ ಒಂದು ಪಾಪಪ್ ಬ್ಲಾಕರ್ ಅಂತ ಬರುತ್ತೆ. ಇದಕ್ಕೆ ಓಕೆ ಕೊಡಿ. ನಿಮ್ಮದು ಓಪನ್ ಆಗಲಿಲ್ಲ ಅಂದರೆ ಓಕೆ ಕೊಟ್ಟ ಮೇಲೆ
ಈ ಪ್ಲೇಸಲ್ಲಿ ಒಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೆ ಆಲ್ವೇಸ್ ಆನ್ ಅಂತ ಕೊಡಿ. ಸೊ ಅವಾಗ ನಿಮ್ಮದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಪೇಜ್ ಹೋಗಲ್ಲ. ಸೊ ನೆಕ್ಸ್ಟು ಓಕೆ. ಇದು ನಾನು ಮೊಬೈಲಲ್ಲಿ ಅಪ್ಲೈ ಮಾಡ್ತಿರೋರು ಇಲ್ಲಿ 3 ಡಾಟ್ಸ್ ಹತ್ರ ಹೋಗಿ ಇಲ್ಲಿ ಡೆಸ್ಕ್ಟಾಪ್ ಮೋಡಿಗೆ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ಸು ಏನೇನು ಬೇಕು ಅಂತ. ಸೊ ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಇದೆ ಮತ್ತೆ. ಸೊ ಈ 3 ಡಾಟ್ಸ್, ಸೊ ನ್ಯೂ ರಿಕ್ವೆಸ್ಟ್ ಹೋದರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಹೋದರೆ ಅಲ್ಲಿ ನಿಮ್ಮ ಕೆಳಗಡೆ OBC ಸರ್ಟಿಫಿಕೇಟ್ ಇದೆ. ಸೊ OBC ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಪೇಜ್ ಬರುತ್ತೆ. ನಿಮಗೆ ಮ್ಯಾಕ್ಸಿಮಮ್ 21 ಡೇಸ್ ಅಂತ ಕೇಳಿದರೆ, ನೀವು ಆಫ್ಲೈನ್ ಅಪ್ಲೈ ಮಾಡೋಕ್ಕೋದ್ರೂ ಮ್ಯಾಕ್ಸಿಮಮ್ 21 ಡೇಸ್ ಕೇಳ್ತಾರೆ. ಬಟ್ ಆನ್ಲೈನಲ್ಲಿ ಇನ್ನೂ ಬೇಗ ಬರುತ್ತೆ, ಯಾಕೆಂದರೆ ಪೇಪರ್ ವರ್ಕ್ ಕಮ್ಮಿ ಆಗುತ್ತಲ್ಲ. ಸೊ ನನಗೆ 4 ಡೇಸಲ್ಲಿ ಬಂದಿತ್ತು ಆನ್ಲೈನ್ ಅಪ್ಲೈ ಮಾಡಿದ್ದು. ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಅಂತಿದೆ, ಸ್ಕೂಲ್ ಸರ್ಟಿಫಿಕೇಟ್ ಅಂತಿದೆ. ಸ್ಕೂಲ್ ಸರ್ಟಿಫಿಕೇಟ್ ಇಫ್ ಸ್ಟಡಿಡು. ಸ್ಕೂಲ್ ಸರ್ಟಿಫಿಕೇಟ್ಗೆ ನೀವು TC ಜೆರಾಕ್ಸ್ ಕಾಪಿ ಹಾಕ್ಬೋದು ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡು ಹಾಕ್ಬೋದು. ಬಟ್ ನಾನು TC ಜೆರಾಕ್ಸ್ ಕಾಪಿ ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಅದರಲ್ಲಿ ಕ್ಯಾಸ್ಟ್ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ID ಪ್ರೂಫ್ ಹಾಕಿ. ID ಪ್ರೂಫಿಗೆ ಆಧಾರ್ ಹಾಕಿ, ಅಡ್ರೆಸ್ ಪ್ರೂಫಿಗೆ ಪ್ಯಾನ್ ಹಾಕಿ, ಆ್ಯಂಡ್ ರೇಷನ್ ಕಾರ್ಡ್ ಇದೆಯಲ್ಲ, ಸೊ ರೇಷನ್ ಕಾರ್ಡ್ ಸ್ಕ್ಯಾನ್ ಮಾಡಾಕಿ. ಆ್ಯಂಡ್ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮದು ಸ್ಟೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ OBC, ಅದು ಅಪ್ಲೋಡ್ ಮಾಡಿದ್ರೆ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪು ಪ್ರೊಸೀಡ್ ಅಂತ ಕೊಟ್ಬಿಟ್ಟು, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಎಸ್ ಅಂತ ಕೊಡಿ. ಸೊ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ನಂಬರ್, ಒಂದು ನಿಮಿಷ. ಓಕೆ, ಸೊ ಇದು ರೇಷನ್ ಕಾರ್ಡ್ ನಂಬರ್. ನೀವು ಇದು ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ನಂಬರಲ್ಲಿ ಯಾರ್ಯಾರ್ದು ನೇಮ್ ಇರುತ್ತೆ ಅವ್ರದ್ದೆಲ್ಲ ಇಲ್ಲಿ ಶೋ ಆಗುತ್ತೆ, ಸೆಲೆಕ್ಟ್ ಅಂತ. ಸೊ ಅದರಲ್ಲಿ ನೀವು ಯಾರಿಗೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಫೈಂಡ್ ಅಂತ ಕೊಟ್ಟರೆ ನಿಮ್ಮದು ಇದು ಬರುತ್ತೆ, ಏನು ನೆಕ್ಸ್ಟ್ ಪೇಜ್ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮದು ಫುಲ್ಲು ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದು ನಂದು ಆಲ್ರೆಡಿ ಇದೆ, ಸೊ ಅದಕ್ಕೆ RD ನಂಬರ್ ತೋರಿಸ್ತಿದೆ ನನ್ನ ಹತ್ರ ಇದೆ ಅಂತ. ಸೊ ನಾನು ನನ್ನ ಬ್ರದರಿಗೆ ಕೊಡ್ತೀನಿ. ಇದು ನನ್ನ ಬ್ರದರ್ದು. ಸೊ ಲೆಟ್ಸ್ ಫೈಂಡ್. ಇದಾದಮೇಲೆ ಈ ಥರ ಬರುತ್ತೆ ನಿಮಗೆ. ಸೊ ಅಡ್ರೆಸ್ ಎಲ್ಲ ಟೈಪ್ ಮಾಡಬೇಕು. ಸೊ ಇದು ನನ್ನ ಬ್ರದರ್ ನೇಮ್ ಆಗಿರೋದ್ರಿಂದ ಕುಮಾರ್, ಫಾದರ್, ಸನ್ ಆಫ್, ಇಲ್ಲಿ ನಿಮ್ಮ ಫಾದರ್ ನೇಮ್, ಇಲ್ಲಿ ನಿಮ್ಮ ಮದರ್ ನೇಮ್, ಮದರ್ ನೇಮ್, ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಟೈಪ್ ಮಾಡಿ. ಪಿನ್ ಕೋಡ್ ನೀವು ಅಲ್ಲೇ ಇರಬೇಕು ಅಂತ ಏನಿಲ್ಲ, ಯಾಕೆಂದರೆ ಇದು ಮೇಲಲ್ಲಿ ಬರೋದು, ನಿಮ್ಮ ಅಡ್ರೆಸ್ಸಿಗೆ ಬರೋಲ್ಲ. ಸೊ ಇಮೇಲಲ್ಲಿ ಬರುತ್ತೆ ನಿಮಗೆ ಸರ್ಟಿಫಿಕೇಟು. ಸೊ ಇಲ್ಲಿ ನಿಮ್ಮದು ಇಮೇಲ್ ID ಕೊಡಿ, ಇಲ್ಲಿ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ಆದಮೇಲೆ ಸೆಂಡ್ OTP ಅಂತ ಕೊಟ್ಟು, ಸೊ ಇಲ್ಲಿ ಸೆಂಡ್ ಇಮೇಲ್ IDಗೂ OTP ಬರುತ್ತೆ. ಅದು ಎರಡನ್ನೂ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ನಾನಿದು ಕೊಟ್ಬಿಟ್ಟು ನಿಮಗೆ ನೆಕ್ಸ್ಟ್ ಪೇಜ್ ಏನು ಬರುತ್ತೆ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮದು ಕ್ಯಾಸ್ಟ್ ಇನ್ಕಮ್ಮು ಟೈಪ್ ಮಾಡೋದಿರುತ್ತೆ. ನಿಮ್ಮದು OBC ಕ್ಯಾಸ್ಟ್, ನಂದು OBCಲಿ ಗೌಡಾಸ್ ಕಮ್ಸ್ ಅಂಡರ್ ಒಕ್ಕಲಿಗ. ಸೊ ಸೆಂಟ್ರಲ್ ಕ್ಯಾಸ್ಟ್ ಲಿಸ್ಟಲ್ಲಿ ಒಕ್ಕಲಿಗ ಅಂತ ಇರುತ್ತೆ. ನಿಮ್ಮ ಸ್ಟೇಟಲ್ಲೂ ಒಕ್ಕಲಿಗ ಅಂತ ಮೆನ್ಷನ್ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡಿದರೆ. ಸೊ ಒಕ್ಕಲಿಗ ವಿ. ಸೊ ಎಷ್ಟು ನೋಡಿ, ಎಷ್ಟೊಂದು ಕ್ಯಾಸ್ಟ್ ಇದೆ ಅಂತಂದರೆ ಲೆಕ್ಕ ಹಾಕೋತ ಕೂತ್ಕೊಂಡ್ರೆ ಆಗ್ತಲೇ ಇರ್ಬೋದು ದಿನ ಪೂರ್ತಿ. ಒಕ್ಕಲಿಗ ಸೊ ನಂದು ಒಕ್ಕಲಿಗ ಕ್ಯಾಸ್ಟು. ಸೊ ಇಲ್ಲಿ ಕ್ಯಾಸ್ಟ್ ನಂಬರ್ ಬರುತ್ತೆ ನಿಮ್ಮದು 156. ನಾನು ಸೆಂಟ್ರಲ್ ಕ್ಯಾಸ್ಟ್ ಲಿಸ್ಟ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಆ ನಂಬರಲ್ಲಿ ಒಕ್ಕಲಿಗದಲ್ಲಿ ನಿಮ್ಮ ಕ್ಯಾಸ್ಟ್ ಒಕ್ಕಲಿಗ ಅಂಡರ್ ಬರುತ್ತಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಗೌಡಾಸಲ್ಲಿ ರೂರಲ್ ಏರಿಯಾಗೆ ಬೇರೆ ಇದೆ ಆ್ಯಂಡ್ ಅರ್ಬನ್ದೇ ಬೇರೆ ಇದೆ. ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಇನ್ಕಮ್ಗೆ ನಿಮ್ಮದು ಸ್ಟೇಟ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ವ್ಯಾಲ್ಯೂ ಹಾಕಿ. ಸೊ ನಂದ್ರಲ್ಲಿ 35,000 ಇದೆ. ಸೊ 35,000. ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ಸು. ಸೊ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ಗೆ ನಾನು ಆಗಲೇ ಹೇಳಿದ್ದೀನಿ, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಆರ್ TC, ಪ್ರಿಫರ್ TC. ಆ್ಯಂಡ್ ನೆಕ್ಸ್ಟ್ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಏನು ತಲೆ ಕೆಡಿಸ್ಕೊಬೇಡಿ, ಎಪಿಕ್ ಅಂತ ಏನೋ ಇದೆಯಲ್ಲ ಅದೆಲ್ಲ. ಆ್ಯಂಡ್ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಿಮ್ಮದು ಇದೆಯಲ್ಲ ಸ್ಟೇಟ್ದು, ಅದು ಅಪ್ಲೈ ಮಾಡಿದರೆ ಆಗುತ್ತೆ, ಅಪ್ಲೋಡ್ ಮಾಡಿದರೆ. ನೆಕ್ಸ್ಟ್ ID ಪ್ರೂಫ್ಗೆ ಆಧಾರ್ ಕಾರ್ಡ್ ಹಾಕಿ. ಅಡ್ರೆಸ್ ಪ್ರೂಫ್ಗೆ ನಿಮ್ಮದು ಪ್ಯಾನ್ ಕಾರ್ಡ್ ಹಾಕಿ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ ಇಲ್ಲೆಲ್ಲೋ, ಸೆಲ್ಫ್ ಡಿಕ್ಲರೇಷನ್ಗೆ ಇಫ್ ಪಾಸಿಬಲ್ ಒಂದು ಲೆಟರ್ನ ಬರೆದ್ಬಿಟ್ಟು ತಹಶೀಲ್ದಾರ್ ಅಂತ ಅದಕ್ಕೆ ಮೆನ್ಷನ್ ಮಾಡಿ, ಈ ಥರ ನನಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಫಾರ್ ದ ಪರ್ಪಸ್ ಆಫ್ ಜಾಬ್ ಅಂತ ಹಾಕ್ಬಿಟ್ಟು ನಿಮ್ಮದು ಸೈನ್ ಮಾಡಿಬಿಟ್ಟು ನಿಮ್ಮದು OBCನೇ ಕ್ಯಾಸ್ಟ್ ಅಂತ ಬರೆದ್ಬಿಟ್ಟು ಸೆಲ್ಫಾಗಿ ಡಿಕ್ಲರೇಷನ್ ಮಾಡಿ ನೀವೇ ಅಪ್ಲೋಡ್ ಮಾಡಿ. ಸೊ ಅಷ್ಟೇ.
ಸೊ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇ ಸೈನ್ ಅಂತ ಇದೆ. ಸೊ ಇಲ್ಲಿದೆಯಲ್ಲ ಇ ಸೈನ್, ನಾನು ಸಬ್ಮಿಟ್ ಅಂತ ಕೊಡೋಕ್ಕಾಗಲ್ಲ, ಸುಮ್ಮನೆ ನನ್ನ ತಮ್ಮಂಗೆ ಅಪ್ಲೈ ಮಾಡಲ್ಲ, ಈಗಲೇ ಅವನಿಗೆ ನೆಸೆಸಿಟಿ ಇಲ್ಲ. ಸೊ ಇ ಸೈನ್ ಅಂತ ಬಂದರೆ ನಿಮ್ಮದು ಆಧಾರ್ ಕಾರ್ಡ್ಗೆ OTP ಹೋಗುತ್ತೆ. ಸೊ OTP ಟೈಪ್ ಮಾಡಿದರೆ ಮುಗೀತು ನಿಮ್ಮದು ಅಪ್ಲಿಕೇಶನು. ನೆಕ್ಸ್ಟ್ ಪೇಮೆಂಟು ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಅನ್ಕೋತೀನಿ. ಜಸ್ಟ್ ಫೋನ್ಪೇ, ಗೂಗಲ್ ಪೇ ಯಾವುದಾದ್ರು ಪೇಮೆಂಟ್ ಮಾಡಿ. ಸೊ ಇದಿಷ್ಟು ಹೇಗೆ ಅಪ್ಲೈ ಮಾಡೋದು ಅಂತ. ಆ್ಯಂಡ್ ಅಪ್ಲೈ ಮಾಡಿ ನನಗೆ 4 ಡೇಸಲ್ಲಿ ಬಂತು, ನಿಮ್ಗೆ ಹಾರ್ಡ್ಲಿ 1 ವೀಕಲ್ಲಿ ಅಪ್ಲಿಕೇಶನ್ ಬರುತ್ತೆ. ಸೊ ಇದಿಷ್ಟು ಈ ವಿಡಿಯೋಗೆ. ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೇಳಿ.